ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿ ಹೆಸರು ಧನರಾಜ್ ಅಂತೇಳಿ. ಈತ ಇಷ್ಟು ದಿವಸ ಧಾರವಾಡದ ಜೈಲಿನಲ್ಲಿದ್ದ. ಈಗ ಜಾಮೀನಿನ ಮೇರೆಗೆ ಈತ ಹೊರಗೆ ಬಂದಿದ್ದಾನೆ. ಧಾರವಾಡದ ಕಾರಾಗೃಹದಿಂದ ಧನರಾಜ್ ಹೊರಗೆ ಬಂದಿದ್ದಾನೆ. ಜೈಲಿನ ಒಳಗೆ ಧನರಾಜ್ ಸಂಬಂಧಿಗಳು ಬರಲಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 9ನೇ ಆರೋಪಿ ಧನರಾಜ್. ಆಗಸ್ಟ್ 29ರಂದು ಧಾರವಾಡ ಕಾರಾಗೃಹಕ್ಕೆ ಈತನನ್ನು ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಬೆನ್ನಲ್ಲೇ ಧಾರವಾಡಕ್ಕೆ ಧನರಾಜ್ನನ್ನು ಶಿಫ್ಟ್ ಮಾಡಲಾಗಿತ್ತು. ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದ ಆರೋಪ ಈತನ ಮೇಲಿದೆ. ದರ್ಶನ್ ಸಾಕು ನಾಯಿಗಳನ್ನು ಈತ ನೋಡ್ಕೊಳ್ತಾ ಇದ್ದ. ಹಾಗೆಯೇ ಧಾರವಾಡದ ಕಾರಾಗೃಹದಲ್ಲಿ ಕೈದಿ ನಂಬರ್ 8629 ಈತನಿಗೆ ನೀಡಲಾಗಿತ್ತು. ನಿನ್ನೆ ಜಾಮೀನು ಮಂಜೂರು ಮಾಡಿತ್ತು ಕೋರ್ಟ್. ಇವತ್ತು ಜಾಮೀನು ಷರತ್ತುಗಳ ಪೂರೈಕೆ ಜೈಲಿನಿಂದ ಈತನನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ ಇವನ ಸಂಬಂಧಿಗಳು ಅಥವಾ ಮನೆಯವರು ಜೈಲು ಹತ್ರಕ್ಕೆ ಬರಲಿಲ್ಲ, ದೂರವೇ ನಿಂತಿದ್ದರು. ಈತ ತುಂಬ ದೂರ ನಡ್ಕೊಂಡು ಹೋಗಿ ಅವ್ರನ್ನ ಭೇಟಿಯಾಗಿದ್ದಾನೆ. ಜೈಲಿನ ಮುಖ್ಯ ರಸ್ತೆವರೆಗೂ ಧನರಾಜ್ ಕಾಲ್ನಡಿಗೆಯಲ್ಲಿ ಹೋದರು. ಮುಖ್ಯ ರಸ್ತೆವರೆಗೂ ನಡೆದುಕೊಂಡು ಧನರಾಜ್ ಬಂದಿದ್ದಾನೆ. ಬಳಿಕ ಕಾರಲ್ಲಿ ಸಂಬಂಧಿಗಳು ಬಂದರು. ಗಮನಿಸ್ತಾ ಇರಬಹುದು, ಈತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 9ನೇ ಆರೋಪಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.